ಇನ್ನು ಧಾರವಾಡದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಹತ್ಯೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ 19 ವರ್ಷದ ಜಕಿಯಾ ಮುಲ್ಲಾ ಅವರನ್ನ ಸಾಬೀರ್ ಹತ್ಯೆ ಮಾಡಿದ್ದ. ಸಾಬೀರ್ನೊಂದಿಗೆ ಮದುವೆ ಮಾತುಕತೆ ಮಾಡಿದ್ದಂತ ಕುಟುಂಬಸ್ಥರು ಯುವಕನಿಗೆ ಬೇರೆ ಯುವತಿಯೊಂದಿಗೆ ಸಂಬಂಧದ ಬಗ್ಗೆ ಜಕಿಯಾ ಪ್ರಶ್ನೆಯನ್ನ ಮಾಡಿರ್ತಾರೆ. ಸೊ ಹಂಗಾಗಿ ಇದೆಲ್ಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಾಬೀರ್ನೊಂದಿಗೆ ಮದುವೆ ಮಾತುಕತೆ ಮಾಡಿದ್ದಾರೆ ಕುಟುಂಬಸ್ಥರು. ಮೊದಲಿಗೆ ಯುವಕನಿಗೆ ಬೇರೆ ಯುವತಿಯೊಂದಿಗೆ ಸಂಬಂಧ ಇದೆ ಅನ್ನೋದು ಜಕಿಯಾ ಗೊತ್ತಾಗುತ್ತೆ. ಆಕೆ ಪ್ರಶ್ನೆಯನ್ನ ಮಾಡ್ತಾಳೆ. ಪ್ರಶ್ನೆ ಮಾಡಿದ್ದಕ್ಕೆ ಜಕಿಯಾ ಮುಲ್ಲಾನನ್ನ ಕೊಲೆ ಮಾಡಿದ ಸಾಬೀರ್ ಯುವತಿಯೊಂದಿಗೆ ಇಡೀ ದಿನ ಸುತ್ತಾಡಿ ರಾತ್ರಿ ಹತ್ಯೆ ಮಾಡಿರ್ತಾನೆ ಈ ಆರೋಪಿ. ಕೊಲೆ ಬಳಿಕ ಘಟನಾ ಸ್ಥಳದಲ್ಲಿಯೇ ಇದ್ದ ಯುವಕ ಸಾಬೀರ್ ಮುಲ್ಲಾ ಹತ್ಯೆ ಮಾಡಿ ಸ್ಥಳದಲ್ಲೇ ಕೂತಿದ್ದ ಆರೋಪಿ ಸಾಬೀರ್ ನಿನ್ನೆ ಧಾರವಾಡದ ಮನಸೂರು ರಸ್ತೆಯ ವಿನಯ್ ಡೈರಿ ಬಳಿ ಹತ್ಯೆಯಾಗಿತ್ತು. ಯುವತಿಯ ವೇಲ್ನಿಂದ ಕತ್ತು ಇಸುಕಿ ಹತ್ಯೆ ಮಾಡಿದ್ದ ಈ ಆರೋಪಿ. ಧಾರವಾಡದಲ್ಲಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಹತ್ಯೆ ಆಗಿತ್ತಲ್ಲ, ಯಾಕೆ 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 ಅನ್ನೋ ಪ್ರಶ್ನೆ ಇತ್ತು. ಆ ಯುವತಿ ಜಕಿಯಾ, ಈತ ಸಾಬೀರ್ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಬ್ರು ಪ್ರೀತಿ ಮಾಡ್ಕೊಂಡಿದ್ರು. ಮದುವೆ ಮಾತುಕತೆ ಕೂಡ ಆಗಿತ್ತು ಎರಡೂ ಕುಟುಂಬಗಳ ನಡುವೆ. ಆದರೆ ಈ ವ್ಯಕ್ತಿ ಇದನ್ನಲ್ಲ, ಈ ಹುಡುಗ ಇದನ್ನಲ್ಲ, ಈತ ಇನ್ನೊಂದು ಯುವತಿಯ ಜೊತೆಗೆ ಒಂದು ಸಂಬಂಧ ಹೊಂದಿದ್ದಂತೆ. ಈಕೆಯನ್ನ ಪ್ರೀತಿ ಮಾಡ್ಕೊಂಡು ಇನ್ನೊಬ್ಬ ಯುವತಿಯ ಜೊತೆಗೂ ಕೂಡ ಈತ ಸಂಬಂಧ ಹೊಂದಿದ್ದಂತೆ. ಇದು ಜಕಿಯಾ ಗೊತ್ತಾಗಿ ಪ್ರಶ್ನೆ ಮಾಡಿದ್ದಾಳೆ. ಪ್ರಶ್ನೆ ಮಾಡಿದಾದ ನಂತರ ಇಬ್ರು ಒಂದು ದಿನ ಸುತ್ತಾಡಿದ್ದಾರೆ. ಸುತ್ತಾಡಿದ ನಂತರ ಈಕೆಯನ್ನ ಕೊಲೆ ಮಾಡಿರುವುದಾತ. ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಧಾರವಾಡ ರಿಪೋರ್ಟರ್ ಶ್ರೀಧರ್ ಮುಂಡೂರ್ಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ನಿಜಕ್ಕೂ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ಯಾವ ಕಾರಣಕ್ಕ ಕೊಲೆ ಆಗಿದೆ ಅಂತ ಹೇಳಿ. ಬಟ್ ಇವರಿಬ್ರು ಪ್ರೀತಿ ಮಾಡ್ತಾ ಇದ್ರಾ ಅಥವಾ ಈತ ಇನ್ನೊಂದು ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ನಾ? ಏನಿದು ಕತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಆರಾಮ್ ಈಗಾಗ್ಲೇ ಹಲವಾರು ದಿನಗಳಿಂದ ಕೂಡ ಇಬ್ರು ಕೂಡ ಒಟ್ಟಿಗೆ ಇದ್ರು. ಯಾಕಂತಂದ್ರೆ ಜಾಕಿಯಾ ಮತ್ತು ಏನು ಹುಡುಗ ಇದ್ದಾನೆ, ಇಬ್ರು ಕೂಡ ಪರಸ್ಪರವಾಗಿ ಪ್ರೀತಿಯನ್ನ ಮಾಡ್ತಾ ಇದ್ರು. ಪ್ಯಾರಾಮೆಡಿಕಲ್ ಓದಿರಂತ ಜಾಕಿಯಾ ಹಲವಾರು ದಿನದಿಂದ ಕೂಡ ಏನು ಈ ಮುಲ್ಲಾ ಎನ್ನುವ ಹುಡುಗನ ಜೊತೆ ಪ್ರೀತಿಯನ್ನ ಸಲಿಗೆಯನ್ನ ಹೊಂದಿರ್ತಾಳೆ. ಅಷ್ಟೇ ಅಲ್ಲದೆ ಇಬ್ರು ಮನೆಯಲ್ಲೂ ಕೂಡ ಗೊತ್ತಾಗಿ ಇಬ್ರು ಕೂಡ ಸಾಬೀರ್ಗೂ ಮತ್ತು ಜಾಕಿಯಾಗೂ ಮದುವೆ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಇಬ್ರು ಕೂಡ ಒಪ್ಪಿಗೆಯಿಂದಲೇ 3 ವರ್ಷಗಳ ಕಾಲ ಸುತ್ತಾಟವನ್ನ ಮಾಡ್ತಾರೆ. ಅದಾದ್ಮೇಲೆ ಇತ್ತೀಚೆಗೆ ಇಬ್ಬರು ಕೂಡ ಒಂದು ವೈಮನಸ್ಸು ಬರುತ್ತೆ. ಯಾಕಂತಂದ್ರೆ ಏನು ಈ ಸಾಬೀರ್ ಇದ್ದಾನೆ, ಅವನು ಮತ್ತೊಬ್ಬ ಯುವತಿಯ ಜೊತೆ ಸಂಪರ್ಕ ಹೊಂದಿರ್ತಾನೆ, ಸ್ನೇಹವನ್ನ ಬೆಳೆಸಿರ್ತಾನೆ. ಈ ನಿಟ್ಟಿನಲ್ಲಿ ಇಬ್ರು ಕೂಡ ಒಂದ್ ರೀತಿಯಾಗಿ ವೈಮನಸ್ಸುಗಳು ನಿರಂತರವಾಗಿ ಆಗ್ತಾ ಇರುತ್ತೆ. ನಿನ್ನೆ ಅಂದ್ರೆ ಮೊನ್ನೆ ಅಷ್ಟೇ ಹೊರಗಡೆ ಹೋಗಿ ಬರೋಣ ಅನ್ನೋ ಒಂದು ಮಾತನ್ನ ಏನು ಸಾಬೀರ್ ಹೇಳ್ತಾನೆ. ಅದಾದ್ಮೇಲೆ ಇಬ್ರು ಕೂಡ ಕಾರನ್ನ ತೆಗೆದುಕೊಂಡು ಧಾರವಾಡದ ಹೊರವಲಯಕ್ಕೆ ಹೋಗ್ತಾರೆ. ಆದ್ರೆ ಇಬ್ಬರ ನಡುವೆ ಆದಂತ ವೈಮನಸ್ಸುಗಳು ಮತ್ತು ಅಲ್ಲಿಯ ಸ್ಪಾಟ್ ಅಲ್ಲೇ ಜಗಳ ಆಗುತ್ತೆ. ಆ ಹೊತ್ತಿನಲ್ಲಿ ಏನ್ ಸಾಬೀರ್ ಇದ್ದಾನೆ ಅವನು ನೇರವಾಗಿ ಅವಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಅಷ್ಟೇ ಅಲ್ಲದೆ ಒಂದೆರಡು ಬಾರಿ ಹೊಡೆದಂತ ವೇಳೆಯಲ್ಲಿ ಮತ್ತೆ ಇದು ದೊಡ್ಡ ವಿಷಯ ಆಗುತ್ತೆ ಅನ್ನೋ ಕಾರಣಕ್ಕೆ ಭಯಗೊಂಡಂತ ಏನ್ ಸಾಬೀರ್ ಇದ್ದಾನೆ ಅಲ್ಲಿಯ ಜಾಕಿಯಾನನ್ನ ಹತ್ಯೆ ಮಾಡಿ ಅಲ್ಲೇ ಒಂದು 100 ಅಥವಾ 200 ಮೀಟರ್ ಹತ್ತ ಹೋಗಿ ಅವಳನ್ನ ಬೀಸಾಕಿ ಬರ್ತಾನೆ. ಇದಾದ್ಮೇಲೆ ಯಾವಾಗ ಹತ್ಯೆ ಆಗುತ್ತೆ ಅವೆಲ್ಲರೂ ಕೂಡ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಕುಟುಂಬಸ್ಥರು ಒಂದ್ ವೇಳೆ ಬಂದಂತ ವೇಳೆಯಲ್ಲಿ ಸ್ಥಳದಲ್ಲಿ ಏನ್ ಸಾಬೀರ್ ಇದ್ದಾನೆ ಯಾವುದೇ ನನಗೂ ಅದಕ್ಕೂ ಸಂಬಂಧ ರೀತಿಯಾಗಿ ಎಸ್ ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್.